ಸ್ನೇಹಿತರೆ ನಮಸ್ಕಾರ, ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ. ಈ ವಿಡಿಯೋ ಇಷ್ಟ ಆದರೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿರಾ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯತಿಗೆ ಸೇರಿದ ಹೋಜಗುಂಟೆ ಗ್ರಾಮದ ಒಬ್ಬ ರೈತನು ಸುಮಾರು 4-5 ಎಕರೆಗಳಲ್ಲಿ ಬೆಳೆದಂಥ ಕಲ್ಲಂಗಡಿ ಹಣ್ಣಿಗೆ ರೇಟ್ ಇಲ್ಲದೆ ಜಾನುವಾರುಗಳಾದರೂ ತಿಂದು ಚೆನ್ನಾಗಿರಲಿ ಎಂದು ಅವನ ಹೃದಯವಂತಿಕೆ ಶ್ರೀಮಂತಿಕೆ ಮೆಚ್ಚಲೇಬೇಕು. ಆ ರೈತನಿಗೆ ಒಂದು ಹ್ಯಾಂಡ್ಸ್ ಆಫ್. ನೋಡಿ ಯಾವ ಥರ ಜನಗಳೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ರೈತನಿಗೆ ಏನಾದರೂ ಪರಿಹಾರ ಸಿಗುವಂಥದ್ದಂದರೆ ಪರಿಹಾರ ಕೊಡಿಸ್ಬೇಕೆಂದು ಕೇಳ್ಕೊಳ್ತಾ ಇರೋದು ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ. ಅಂತ ಬಿಟ್ಟಿದೆಯಾ? ಯಾಕೆ ಎಷ್ಟು ಕೇಳಿದ್ರು? ಕೇಳಿಲ್ಲ ಯಾರೂ. ಹಾಂ, ಕೇಳೋಕ್ಕೆ ಬರಲಿಲ್ಲ ರೈತರದ. ನೋಡ್ರಿ ಸ್ನೇಹಿತರೆ, ಇದು ಹೋಜಗುಂಟೆ ಗೊಲ್ರಟ್ಟಿಯ ಯಾದವ ಕುಲದ ರೈತನ ಪರಿಸ್ಥಿತಿ ಇದು. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತ ಯಾವುದೇ ಒಂದು ಬೆಳೆ ಬೆಳೆದ್ರೂ ಅದಕ್ಕೆ ನಿಖರವಾದ ಬೆಲೆ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಅದಕ್ಕೆ ಜನಗಳನ್ನ ತಿಂದುಬಿಡ್ಲಿ ಅಂದ್ಬಿಟ್ಟು ಕೈ ಬಿಟ್ಟಿದ್ದಾರೆ. ನೋಡ್ರಿ, ಮುಗಿಯ ಬಿದ್ದಿದೆ ಜನ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತನಿಗೆ ಒಂದು ಪರಿಹಾರ ರೂಪದಲ್ಲಿ ಏನಾದರೂ ಕೊಡಬೇಕೆಂದು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ. ನೋಡ್ರಿ ಸ್ನೇಹಿತರೆ, ಫೋಟೋ ಅಧ್ಯಕ್ಷರೇ. ಸ್ನೇಹಿತರೆ, ರೈತರು ಬೆಳೆದಂತಹ ಕಲ್ಲಂಗಡಿ ಹಣ್ಣಿಗೆ ಬೆಲೆ ಇಲ್ಲದೆ ರೈತ ಹಂಗೆ ಬಿಟ್ಟಿದ್ದಾನೆ. ನೋಡಿ, ಆ ಕಡೆಗೆ ಇದು ಬೂದ್ಲುಂಬ್ಳಿಕಾಯಿನೂ ಹಂಗೆ ಐತೆ. ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ಇದೊಂದೇ ಬೆಳೆ ಅಲ್ಲ, ಸೀಕುಂಬ್ಳಿ, ಟೊಮೊಟೊ ಹಣ್ಣು, ಈರುಳ್ಳಿ. ರೈತ ಇವತ್ತು ಯಾವುದು ಬೆಳೆದಿರ್ತಾನೋ ಅದೆಲ್ಲವೂ ರೈತನಿಗೆ ಲಾಸ್ ಆಗೋಗಿದೆ.